ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಮತ್ತೆ ಗೂಂಡಾಗಿರಿಯನ್ನು ಮಾಡಿದ್ದಾರೆ. ಇಂದು ಕನ್ನಡದಲ್ಲಿ ಮಾತನಾಡು ಅಂದಿದ್ದಕ್ಕೆ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಸದ್ಯ ಬೆಳಗಾವಿ ತಾಲೂಕಿನ ಸುಳೆಬಾವಿ ಬಾಳೆಕುಂದ್ರಿ ಗ್ರಾಮದ ಮಧ್ಯ ರಸ್ತೆಯಲ್ಲಿ ಗಲಾಟೆ ಆಗಿದೆ. ಮಹದೇವ ಹಲ್ಲೆಗೊಳಗಾದಂಥ ಸರ್ಕಾರಿ ಬಸ್ ಕಂಡಕ್ಟರ್ ಆಗಿದ್ದಾನೆ. ಕಂಡಕ್ಟರ್ ಮಹದೇವಗೆ ಟಿಕೆಟ್ ಕೊಡುವಂತೆ ಯುವತಿ ಮರಾಠಿಯಲ್ಲಿ ಕೇಳಿದ್ದಾಳೆ. ಯುವತಿ ಜೊತೆ ಯುವಕ ಪ್ರಯಾಣ ಮಾಡ್ತಿದ್ರಿಂದ 2 ಟಿಕೆಟ್ ಕೇಳಿದ್ಲು. ನನಗೆ ಮರಾಠಿ ಬರಲ್ಲ, ಕನ್ನಡದಲ್ಲಿ ಮಾತನಾಡಿ ಅಂತ ಹೇಳಿದೆ. ಅದಕ್ಕಾಗಿ ನನ್ನ ಮೇಲೆ ಗಲಾಟೆ ಮಾಡಿದ್ದಾರೆ ಅಂತ ಹೇಳಿ ಕಂಡಕ್ಟರ್ ತನ್ನ ಅಳಲನ್ನು ತೋಡಿಕೊಂಡಿದ್ದು. ಸದ್ಯ ಹಲ್ಲೆಯಿಂದ ಗಾಯಗಳಾಗಿದ್ದ ಕಂಡಕ್ಟರ್ನನ್ನು ಬೀಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಹೊರತಾರ ಯಾಕೆಂದ್ರೆ ಇದು ಮಾತೃ ಭಾಷೆ ಕನ್ನಡ ಭಾಷೆಗೆ ಇವರಿಗೆ ಗೌರವ ಮರ್ಯಾದೆ ಇಲ್ವಾ? ಕನ್ನಡ ಮಾತಾಡಂತಿದ್ದಕ್ಕೂ ಇವರು ಮರಾಠಿ ಮಾತಾಡ್ಬೇಕಂತ ಹೇಳ್ಕಾಟ ಹೊಡಿತಾರಂದ್ರೆ ಒಂದು ಡ್ರೈವರ್ ಕಂಡಕ್ಟರ್ಗೆ ಯಾವ ಕಾರಣದಿಂದ ಇರ್ತಾ ಇದ್ರೆ ಸರ್ಕಾರ ಏನು ಇದನ್ನು ಕಣ್ಣು ಮುಚ್ಕೊಂಡು ಕುಂತಿದ್ರೆ ಇದನ್ನ ಈ ರೀತಿ ನಡೀತಾ ಇದೆ ಅನ್ನೋದು ಮೊದಲನೇದಾಗಿ ಇದನ್ನು ಎಂಇಎಸ್ನವ್ರನ್ನ ಹೊರಗೆ ಹಾಕ್ಬೇಕನ್ನುವಂತ ನಾವು ಸಾಕಷ್ಟು ಬಾರಿ ಹೋರಾಟ ಮಾಡಿದ್ರು. ಈಗ ಮತ್ತಂತ ಬರ್ತಾ ಬರ್ತಾ ಆ ಡ್ರೈವರ್ಗೆ ಹೊಡೆದ್ರು, ಕಂಡಕ್ಟರ್ ಹೊಡೆದ್ರು. ಇವತ್ತು ಹಲ್ಲೆ ಮಾಡಿ ಪಾಪ ಅವ್ರು ನೋಡ್ಕೊಂಡ್ರೆ ಅಲ್ಲಿಂದ ನಡಿಯಾಕ್ ಬರ್ತಾ ಇಲ್ಲ, ಅಳ್ಕೊಂತ ಬರ್ತಾ ಇದ್ರಿ ಅವರು ಎಲ್ಲ. ಇವತ್ತು ಕನ್ನಡಿಗರು ಎಲ್ಲ ಕೂಡ ಇವ್ರು ಯಾರ್ಯಾರು ಗುಂಡಾಗಿಲ್ಲಿಯನ್ನು ಮಾಡ್ತಾ ಇದಾರಲ್ಲ ಇವ್ರಿಗೆ ನಾವ ತಿರುಗಾಡಿ ಬಿಡ್ಬೇಕಾಗಿತ್ತ ಇನ್ಮೇಲೆ. ಯಾಕಂದ್ರೆ ಪೊಲೀಸ್ ಇಲಾಖೆಯವರಿಗೆ ಹೇಳಿದ್ರು ಕೂಡ ಇವ್ರನ್ನೆಲ್ಲಾರನ್ನು ಒಳಗೆ ಹಾಕುವಂತ ಕೆಲಸ ಮಾಡ್ಬೇಕಾಗಿತ್ತು. ಇದನ್ನ ಬಿಟ್ಟು ಪಾಪ ಕಂಡಕ್ಟರ್ ಡ್ರೈವರ್ ಇಬ್ರು ಬರೆಸ್ಕೊಂಡು ಚಲೋ ಹಾಸ್ಪಿಟಲ್ಗೆ ಬಂದಿದಾರಂದ್ರೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಇವ್ರಿಗೆ ಸ್ವಲ್ಪ ನಾಚಿಕೆ ಬರ್ತಾ.